ಟಕ್ ನೋಡಕ್ಕೆ ಹೋಗ್ತೀವಿ ಅಂದ್ಗಳೇನೆ ಅದ್ರಾಗ ಒಂದು ಮುದುಕಿ ಏನಿತ್ತು ಭಾಳ ಬೆರಿಕಿತ್ತು ಮುದುಕಿ. ನಿಮ್ಮೂರಾಗಲ್ರಿ ಯಾವ ನಮ್ಮೂರನ್ನ ಸುದ್ದಿ ಹೇಳಕತ್ತೀನಿ ನಾನು. ನಿಮ್ಮೂರಾಗ ಎಲ್ಲರೂ ಗುಡ್ಡಾಪುರದ ಆನಮ್ ಇದ್ದಂಗೆ ನಮ್ಮೂರ ಕಡೆ ಸುದ್ದಿವು. ನಮ್ಮೂರಾಗ ಒಂದು ಮುದುಕಿ ಭಾಳ ಬೆರಿಕಿತ್ತದು. ಅದೇನಂತು ಅವ್ವ ಕಾಲಾಗ ಹಾಕೊಳ್ಳೋ ಪಾದರಕ್ಷಿ 200 ರೂಪಾಯಿ ಕೊಡು ತಂದೀನಿ, ಜಾತ್ರೆ ಕಳುದ್ರಿ ಹಂಗೆ ಮಾಡ್ಬೇಕು. ಹಂಗೂ ಇವ್ರು ಚಲೋ ಮಂದಿ ಅದಾರ, ಇವ್ರ ಮನೆಯಾಗೆ ಬಿಟ್ಟು ಹೋಗೋಣ ಅಂದ್ಗಳೇನೆ ಆ ಹೆಣ್ಮಗಳಿಗೆ ಅಂದ್ರು ಅವ್ರು, ಯಾವಾಗ ಕಾಲಾಗ ಹಾಕೊಳ್ಳೋ ಪಾದರಾಕ್ಷಿ ಒಂದು ಕಡೆ ಬಿಟ್ಟು ಹೋಗ್ತೀವಿ, ನಾಟಕ ಮುಗಿಸ್ಕೊಂಡು ಹೋಗೋ ಮುಂದಾಗ ಊರಿಗೆ ಹಾಕ್ಕೊಂಡು ಹೋಗ್ತೀವಿ. ಆ ಮನೆಯಾಗ ಹೆಣ್ಮಾಳಂದ್ಲು, ಯವ್ವ ಯಾರೇನು ಹೊತ್ಕೊಂಡು ಸಾಯದ ಯವ್ವ ಬಿಡ್ರಿ ಅಂಥೇಳಿ ಒಂದು ಮಾಡ ಸ್ವಚ್ಛ ಮಾಡಿಸಿ ಅದ್ರಾಗ ಒಂದು ಹಾಳೆ ಹಾಕಿ ಈ 3 ಮಂದಿ ಕಾಲಾಗಿನ ಪಾದರಾಕ್ಷಿನ ಅಕಿನೇ ಕೈಲಿ ಎತ್ತು ಆ ಮನೆಯಾಗಿ ಕೆಟ್ಲಲ್ಲಿ ಮಾಡಿದಾಗ ಇವ್ರು ಪಾದರಾಕ್ಷಿ ಬಿಟ್ಟು ನಾಟಕ ನೋಡಕ್ ಹೋದು. ನಾಟಕ ಅಂದ ಮ್ಯಾಗ ನೀ ಕೂಡು ನಾ ಕೂಡು ಹಂಗ ಗದ್ದ ಹಿಂಗ ಗದ್ದ ಅಂತ ಹೇಳಿ ಕುಡುಕುರ ಮ್ಯಾಳ ಒತ್ತಾಡ್ಕೊಂತ ಬಂದು ಒಂದು ಮುದುಕಿ ಮ್ಯಾಗ ಬಿದ್ದು ಬಿಟ್ಟು ಆ ಮುದುಕಿ ಅಲ್ಲೇ ಕಲಸ ಆಗಿಬಿಡ್ತದೆ. ಇವ್ರು 2 ಮುದುಕಿಯರು ವಿಚಾರ ಮಾಡುದು, ಇದು ಮುದುಕಿ ಸತ್ತು, ಇದನ್ನ ಊರಿಗೆ ಒಯ್ತ್ಯಾ ರಾತ್ರಿ ಆಗ್ಯದ, ಇದ್ರ ಕರೆ ಯಾರು ಬೀಗ್ರ ಬಿಜ್ರ ನಾವೇ ಇಬ್ರು ಅಳ್ಬೇಕಲ್ಲ ಇದಕ್ಕೆ. ಅದಕ್ಕೆ ಏನು ಮಾಡಿದ್ರು 2 ಮುದುಕಿಯರು ವಿಚಾರ ಮಾಡಿ ಹೆಂಗೂ ಕಾಲಾಗಿನ ಪಾದರಾಕ್ಷಿನೇ ಇಟ್ಕೊಂಡಾರ, ಮತ್ತು ಇದನ್ನ ಹೆಣ ಇಟ್ಕೊಳಂಗಿಲ್ಲ ಅವ್ರು ಮುಂಜಾನೆ ತನ. ಇದನ್ನು ಒಯ್ದ್ರಾತ ಅಂತ ಹೇಳಿ ಎಡ್ಡು ಒಂದು ಕಾಲ ಒಂದು ಕೈ ಜೋತಾಡ್ಸ್ಕೊತ್ ಹೆಂಗೆ ಗೊಂಬಿ ತೊಗೊಂಬಂದು ಹೋಗ್ರು ಮನೆ ಮುಂದೆ. ಅವ್ರ ಮನೆಗೆ ಬಾಕ್ಲಾ ಬಿಡೋದು, ಯವ್ವ ಅಂತ ಒದರಿದು. ಆ ಮನೆಯಾಗಿ ಬಂದು ಬಾಕ್ಲಾ ತೆಗೆದು, ಯಾಕೆವ್ವ ಯವ್ವ ಮತ್ತು ಕಾಲಾಗಿನಂತ ಪಾದರಕ್ಷಣೆ ಇಟ್ಕೊಂಡಿದಿ, ಈ ಹೆಣ ಒಂದಿಟ್ಟು ಮುಂಜಾನೆ ತನ ಇಡ್ತೀವಿ ಇಟ್ಕೋರಿ ಅಂದ್ಲಕ್ಕಿ. ಆ ಮನೆಯಾಕೆ ಅಂದ್ಲು, ಯವ್ವ ಹಣಿ ಬಡ್ಕೊಂಡು ಮೊದಲು ಕಟ್ಟಿ ಬಿಟ್ಟು ತಲೆಗಳು ಸಾಕಿ ಇನ್ನ ಒಂದು 4 ಮಂದಿ ಕಾಲಾಗಿನ ಪಾದರಕ್ಷೆ ತಗೊಂಡು ಬಾ ಇಟ್ಕೋತೀನಿ, ಈ ಹೆಣ ಹೆಂಗೆ ಇಟ್ಕೋತಾರ್ವಿ ಅಂತಂದ್ರ ನಿಮಗೆ ಆಶ್ಚರ್ಯ ಅನಿಸ್ತದ. ಉಸಿರು ಹೋದ ಮ್ಯಾಗ ಉಸಿರಿದ್ದಾಗ ಚೋಡ ತಿನ್ನಿಸಿ ಚಾ ಕುಡಿಸಿ ಕಾಲಾಗಿನ ಪಾದರಕ್ಷೆ ಇಟ್ಟಂತ ಹೆಣ್ಮಗಳು ಅಕ್ಕಿನೇ ಸತ್ತ ಮ್ಯಾಗ ಇನ್ನ ಒಂದು 4 ಮಂದಿ ಕಾಲಾಗಿನ ತಂದು ಬಿಡ್ರಿ, ಹೆಣ ಇಟ್ಕೊಳಂಗಿಲ್ಲ ಅಂದ್ರೆ ಏನು ಕಿಮ್ಮತ್ತ ವಿಚಾರ ಮಾಡ್ರಿ ನೀವು. ಹಕ್ಕಿಗೂಡು ಇರ್ತಾವ, ಆಮೇಲೆ ಮನ್ಯಾಗ ಇಡ್ತಾವ, ಮತ್ತು ಬೀಗರ ಬಲ್ಲಿ ಬಿಜ್ಜರ ಬಲ್ಲಿ ನೆಂಟರ ಬಲ್ಲಿ ಹಿಂಗೆಲ್ಲ ತೊಟ್ಲ 5-6 ಸಲ ಆಗಕತ್ತಾವ. ಇದು ಒಂದು. ಇನ್ನ ಬಾಸಿಂಗ ಕಟ್ಟಿಸ್ಕೊಳ್ಳೋದು ನಿಯಮದ ಪ್ರಕಾರ, ಹಿರಿಯರು ಮಾಡಿದ ಪ್ರಕಾರ ಜೀವನದಾಗ ಒಮ್ಮೆ ಬಾಸಿಂಗ ಕಟ್ಟೋದು, ಒಬ್ಬ ಮನುಷ್ಯಾಗ ಒಮ್ಮೆ ಮದುವೆ ಅದು. ಈಗಿನವರು ಒಳಗೊಬ್ರು 2 ಅಕ್ಕಾರ 4 ಅಕ್ಕಾರ 6 ಅಕ್ಕಾರ. ಬಿಹಾರದಾಗ 13 ಮಂದಿನಾಗ್ಯಾನ ಒಬ್ಬ ಗಣಮಗ, 13 ಮಂದಿನ 13 ಸಲ ಬಾಸಿಂಗ ಕಟ್ಟುಕೊಂಡ ನಾವ ಅಂಥವ್ರು ಇರ್ಬೇಕು. ಇವೆಲ್ಲ ಬದಲಾಗಕತ್ತಾವ. ಆದ್ರೆ ಕೊನೆಯದ್ದು ಮಾತ್ರ ಒಮ್ಮೆ ಅದು ಬತ್ತು ಶಿವಾಯನ ಮನೆ, ಏನು ಹರ ಇಲ್ಲ ಶಿವ ಇಲ್ಲ ಮಾತ ಇಲ್ಲ. ಇವತ್ತು ನಾವು ಮೊದಲನೆಯ ಘಟ್ಟಕ್ಕದೀವಿ, ತೊಟ್ಟಿಲ ಕಾರ್ಯಕ್ರಮ. ಆವತ್ತು ಉಮರಾಣಿಯ ಗ್ರಾಮದೊಳಗ ಆವತ್ತಿನ ಗುರು ಹಿರಿಯರು ಶಾಂತವೀರ ಸ್ವಾಮಿಗಳ ಸಮ್ಮುಖದೊಳಗ ಅಲ್ಲಿ ಯಾವ ರೀತಿಯೊಳಗ ತೊಟ್ಲ ಮಾಡಿದ್ರು, ಇಲ್ಲಿ ಕಡಕೋಳದೊಳಗ ಪರಮ ಪೂಜ್ಯರ ಸನ್ನಿಧಾನದೊಳಗ ನೀವೆಲ್ಲ ಗುರು ಹಿರಿಯರು ಕೂಡಿ ಇವತ್ತು ತೊಟ್ಟಿಲವನ್ನು ಆಯೋಜನೆ ಮಾಡಿರಿ. ನೋಡ್ರಿ, ನಿಮ್ಮ ಶಕ್ತಿ ನಿಮ್ಮ ಭಕ್ತಿ ಎಂಥದ್ದು. ಅಲ್ಲಿ ಆವತ್ತು ಉಮರಾಣಿಯೊಳಗ ಎಲ್ಲ ಕಾರ್ಯಕ್ರಮಗಳು ಸರ್ವ ಕಾರ್ಯಕ್ರಮಗಳು ಪರಮ ಪೂಜ್ಯರ ಸಾನ್ನಿಧ್ಯದೊಳಗ ನಡೆದಿದ್ದು. ಇಲ್ಲಿ ಇವತ್ತು ನಮ್ಮೂರಿನ ಪರಮ ಪೂಜ್ಯರ ಸಾನ್ನಿಧ್ಯ ಎಲ್ಲ ಜನಗಳು ಬಹಳ ದಿವಸದ ಮ್ಯಾಗ ಆ ತಾಯಿಗೆ ಮಗಳಾಗಿ ಅದು ನಮ್ಮ ಎಲ್ಲರ ಹೆಮ್ಮೆ ಅಂತ ತಿಳ್ಕೊಂಡು ಇಡೀ ಮನೆಯನ್ನ ಸಾರಿಸಿ ಶೃಂಗಾರ ಮಾಡಿ ಊರೊಳಗಿನ ಜನ ನಮ್ಮ ಕಾರ್ಯಕ್ರಮ ಅನ್ನುವಂಥ ಭಾವನೆಯೊಳಗೆ ಬಂದು ಆ ತೊಟ್ಟಿಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಈ ತೊಟ್ಟಿಲು ಬಹಳ ಮಜಾ. ಹೆಂಗ ಮಜಾ ಅಂದ್ರ, ಈ ತೊಟ್ಟಿಲು 4 ಹಗ್ಗವನ್ನು ತಗೊಂಡು ಕಟಗಿಯ ತೊಟ್ಟಿಲವನ್ನ ಹೆಂಗ ನಾವು ತೂಗ ಹಾಕಿವಿ, ಇದು ನಿಜವಾದ ತೊಟ್ಲ. ಈಗ ಒಂದಾವ ಪರಿಸಿನ ಬಡ್ಡ್ಯಾಗ ಇಟ್ಟು ಅಲ್ಲೇ ಹಿಂಗ ಆಡ್ಸೋದು, ಅವು ತೊಟ್ಲಲ್ಲ. ಅವು ತೊಟ್ಲಲ್ಲ. ತೊಟ್ಲ ಅಂದ್ರೆ ಇದಕ್ಕೆ ತೊಟ್ಲ ಅಂತಾರ. ಯಾಕೆ ಈ ತೊಟ್ಟಿಲದೊಳಗೆ ಕೂಸಿನ ಮಲಗಿಸಿ ಹೆಸರಿಡ್ತಾರಂದ್ರ, ಈ ತೊಟ್ಟಿಲು ಒಳಗ ಮಲಗಿದಂತ ಕೂಸಿಗೆ 4 ನಿಯಮಗಳನ್ನ ಹೇಳ್ತದೆ, 4 ನೀತಿಗಳನ್ನ ಹೇಳ್ತದೆ, 4 ಜಯಿಸಬೇಕು ಅಂತ ನೀತಿ ಪಾಠವನ್ನ ಹೇಳ್ತದೆ ಈ ತೊಟ್ಲ. ಬಹಳ ಮಂದಿ ತಾಯಂದ್ರು ನಿಮ್ಮ ಬೀಗರು ಬಿಜ್ಜರ ಬಲ್ಲಿ ಓಣ್ಯಾಗಿನವ್ರ ಬಲ್ಲಿ ಆತ್ಮೀಯರ ಬಲ್ಲಿ ತೊಟ್ಟಿಲ್ದಾಗ ಹಾಕಾಕ್ ಹೋಗಿರ್ತೀರಿ. ಸುಮ್ಮ ಕೇಳ್ತೀನಿ ನಿಮಗ, ಎದಕ್ಕೆ ಏನನ್ನ ಜಯಿಸ್ಬೇಕಂತ ಹೇಳ್ತದ ನೋಡಮ್ಮಿ ಹೇಳ್ರಿ ತೊಟ್ಲ. ನಾವು ಸೊಮ್ಮ ಹೋಗಿರ್ತೀವ್ರಿ ಅಂದ ಅಂಗಿ
ಅವ್ರು ಮಾಡಿದ್ದಿಟ್ಟು ನಾಷ್ಟ ಚೆನ್ನಾನೆ ಬಂದ. ಆ ತೊಟ್ಟಿಲು ಒಳಗ ಮಲಗಿದಂತ ಕೂಸಿಗೆ ನಾಲ್ಕನ್ನ ಜಯಿಸ್ಬೇಕು ಅಂತ ಹೇಳ್ತದ. ಅವು ಏನು ಅಂತ ಕೇಳಿದ್ರ, ಯಾವ ಜಾತಿದರ ಇರಲ್ದೇಕ, ಯಾವ ಧರ್ಮದರ ಇರಲ್ದೇಕ ನಾಲ್ಕನ್ನ ಜಯಿಸು. ಮೊದಲನೇದ್ದು ಧರ್ಮ. ಕೂಸು ಯಾವ ಜಾತಿದು ಯಾವ ಧರ್ಮದರ ಆಗಿರ್ಲಿ, ಮೊದಲಿಗೆ ನೀನು ಧರ್ಮದಿಂದ ಬದುಕು ಅಂತ ಹೇಳ್ತದ. ಮೊದಲನೇದ್ದು ಧರ್ಮದಿಂದ ಬದುಕಪ್ಪ. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಏನು? ಏನು ಧರ್ಮ ಅಂದ್ರ 7 ದಿವಸದ ವಾರದಾಗ 5 ದಿವಸ ಉಪವಾಸ ಮಾಡಿ 2 ದಿವಸ ಊಟ ಮಾಡೋದು ಧರ್ಮ ಅಲ್ಲ. ಸೊನ್ನಲಿಗೆ ಸಿದ್ದರಾಮ ಶಿವಯೋಗಿಗಳು ವಚನದೊಳಗೆ ಬರೀತಾರ, ಬಹಳ ಚಲೋ ಕಿಮ್ಮತ್ತಿನ ಮಾತು ಬರೀತಾರ. ಒಬ್ಬರ ಮನವ ನೋಯಿಸದವ, ಒಬ್ಬರ ಮನೆಯ ಹಾಳು ಮಾಡದವ ಪರಮ ಪಾವನ ನೋಡ ಅಂತ ಹೇಳಿದ್ರು. ಧರ್ಮ ಅಂದ್ರೆ ಏನು? ಇದೇ ಧರ್ಮ. ಎರಡನ್ನ ಮಾಡೋದು. ಏನು ಮಾಡೋದು? ಒಬ್ಬರ ಮನಸ್ಸು ನೋವಾಗಬಾರದು ನಮ್ಮಿಂದ, ಇನ್ನೊಬ್ಬರ ಮನೆ ಹಾಳು ಮಾಡಬಾರದು. ಇವು ಎರಡನ್ನ ನಿನ್ನ ಜೀವನದೊಳಗೆ ಅಳವಡಿಸಿಕೊಂಡಿ ಅಂದ್ರೆ ನಿನ್ನಂತ ದೊಡ್ಡ ಶರಣನ ಯಾವನು ಅಲ್ಲ. ಇದೇ ಧರ್ಮ ಅಂತ ಹೇಳಿದ್ರು. ಇದು ಮೊದಲನೇದ್ದು ಧರ್ಮ. ಎರಡನೇದ್ದು ಅರ್ಥ. ಅರ್ಥ ಅಂದ್ರೆ ಆರ್ಥಿಕ, ಹಣ. ಬರೇ ಧರ್ಮದಿಂದ ಬದುಕಿದ್ರಿ ಈ ಜಗತ್ತಿನಾಗ ಬದುಕೋದಾಗಂಗಿಲ್ಲಪ್ಪ. ಬದುಕಬೇಕಾಗಿತ್ತಂದ್ರೆ ಒಂದಿಟ್ಟು ಹಣ ಗಳಿಸ್ಬೇಕು. ಹಣ ಇಲ್ಲ ಅಂದ್ರೆ ಏನೂ ಇಲ್ಲ. ಹಣ ಇಲ್ಲಂದ್ರ ಏನೂ ಇಲ್ಲ. ಹಣ ಇದ್ರನೇ ಎಲ್ಲ. ಹಣ ಇತ್ತಂದ್ರೆ ಬದುಕು ನಡೀತದೆ. ಯಾವ ಮಟ್ಟಕ್ಕೆ ಬಂದೀವಿ ನಾವೆಲ್ಲ ಅಂತಂದ್ರ, ಗುಡಿಯಾಗಿರುವಂತ ಪೂಜಾರಿ ನೀವು ಬರಿಗೈಲೆ ಹೋದ್ರ ಮಂಗಳಾರತಿ ಸಮಯ ಕೊಡಂಗಿಲ್ಲ ನಿಮಗೆ. 10 ರೂಪಾಯಿ ಕೈಯಾಗಿ ಹಿಡಿದ್ರ ನಿಮ್ಮ ಹೆಸರಲ್ಲೇ ಮಂಗಳಾರತಿ ತಂದು ನಿಮ್ಮ ಮುಂದೆ ಹಿಡಿತಾನೆ. ನೀವು ಎಲ್ಲಾರ ಬರಿಗೈಲಿ ಹೋದ್ರ ಆ ಮಂಗಳಾರತಿನೂ ಕೊಡಂಗಿಲ್ಲ. ರೊಕ್ಕ ಇಲ್ಲ ಅಂದ್ರೆ ಏನೂ ಇಲ್ಲ. ರೊಕ್ಕ ಇಲ್ಲಾರ್ದ ಮನುಷ್ಯ ಹೆಂಗಂದ್ರ, ರೊಕ್ಕದ ಗುಣ ಎಷ್ಟು ಸುಮಾರು ಅಂದ್ರ 90 ವರ್ಷದ ಮುದುಕನ ಕೈಯಾಗ 10 ಲಕ್ಷ ರೂಪಾಯಿ ರೊಕ್ಕ ಕೊಟ್ರ 18 ವರ್ಷದ ಹುಡುಗ ಅಕ್ಕನಂತಮ್ಮ. ಎಷ್ಟು ಚಲೋ ಇರ್ಬೇಕು ನೋಡ್ರಿ ರೊಕ್ಕದ ಗುಣ. 90 ವರ್ಷದ ಮುದುಕ 10 ಲಕ್ಷ ರೂಪಾಯಿ ರೊಕ್ಕ ಅವನ ಕೈಯಾಗ ಕೊಟ್ರ 18 ವರ್ಷದ ಹುಡುಗ ಕುಣದಂಗ ತಕ 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 ಕುಣಿತಾನಂತ. ಅದೇ 18 ವರ್ಷದ ಹುಡುಗನ ಬಲ್ಲಿ 1 ರೂಪಾಯಿ ಇಲ್ಲಾರ್ದಂಗ ರೊಕ್ಕ ಕಿತ್ಕೊಂಡ್ರ 90 ವರ್ಷದ ಮುದುಕ ಹೆಂಗ ನಳ್ಳಾಡ್ತಾನ ಹಂಗ ಬಿದ್ದು ನಳ್ಳಾಡ್ತಾನಂತ. ರೊಕ್ಕ ಇಲ್ಲಂದ್ರೆ ಎಷ್ಟು ಮಜಾ ಇರಬೇಕು. ಹಣದ ಗುಣ ಬಹಳ ಸುಮಾರ. ಹಣ ಹೆಂಗ ಗಳಿಸೋದು? ನ್ಯಾಯ ಮಾರ್ಗದೊಳಗೆ ಗಳಿಸೋದು. ವಾಮ ಮಾರ್ಗದೊಳಗೆ ಹಣ ಗಳಿಸೋದಲ್ಲ. ಯಾರ್ದರ ತಲೆ ಒಡೆದು ಹಣ ಗಳಿಸೋದಲ್ಲ. ನ್ಯಾಯ ಮಾರ್ಗದೊಳಗೆ ರಟ್ಟಿಲೆ ದುಡಿದು ರೊಟ್ಟಿ ಯಾವ ಉಣ್ತಾನ ಅವನಿಗೆ ಬಹಳ ಕಿಮ್ಮತ್ತಿ ಈ ಜಗತ್ತಿನ್ಯಾಗ. ಹತ್ರ ಉಳಿಯಂಗಿಲ್ಲ. ಅದು ನಮಗೆ ದಕ್ಕನು ದಕ್ಕಂಗಿಲ್ಲ. ಬದುಕು ಮಾಡಾಕ ಹಣ ಬೇಕು. ಬದುಕು ಮಾಡಾಕ ಹಣ ಬೇಕ. ಹಣ ಇಲ್ಲ ಅಂತಂದ್ರ ಯಾರು ನಿಮ್ಮನ್ನ ಕೇಳಂಗಿಲ್ಲ. ನಿಮ್ಮವ್ರು ಅನಿಸ್ಕೊಂಡು ಅವ್ರು ನಿಮ್ಮ ಜೊತೆಗೆ ಬಾಳೆ ಮಾಡಂಗಿಲ್ಲ. ಮಾಡಿಕೊಂಡೆ ಹೆಂಡತಿ ನಿಮ್ಮನ್ನು ಬಿಟ್ಟು ಹೋಗ್ತಾಳ. ನಿಮ್ಮ ಬಲ್ಲಿ ಹಣ ಇಲ್ಲ ಅಂದ್ರೆ ಬಿಟ್ಟು ಹೋಗ್ತಾಳ. ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳು ಬೈತಾವ ನಿಮ್ಮನ್ನ. ಹಣ ಗಳಿಸ್ಲಿಲ್ಲ ಅಂದ್ರೆ ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳು ಬೈತಾವ. ಹಣದ ಗುಣ ಎಷ್ಟು ಸುಮಾರು ಇರ್ತೀರಿ ನೀವು. ಬಾಳನ್ನು ಗಳಿಸಬಾರ್ದು. ಬಾಳ ಗಳಿಸಿದ್ರೆ ನೆಮ್ಮದಿ ಹೊಕ್ಕದ. ಏನೂ ಗಳಿಸ್ಲಿಲ್ಲ ಅಂತಂದ್ರೆ ಬದುಕ ನಡೆಯಂಗಿಲ್ಲ. ಎಷ್ಟು ಮಜಾ ನೋಡ್ರಿ ನೀವು. ಹಣ ಗಳಿಸಬೇಕು. ಹಣ ಇಲ್ಲ ಅಂದ್ರೆ ಏನೂ ನಡೆಯಂಗಿಲ್ಲ. ನಾ ಇಟ್ಟೇನು ದೊಡ್ಡ ಮಾತಾಡಕತ್ತೀನಲ್ಲ, ನಾ ಏನು ನಿಮ್ಮ ಮೋತಿ ನೋಡಿ ಯಾರ ಮೋತಿ ನೋಡಿ ಬಿಡಕ್ಕೆ ಬಂದೀನಿ ಅಂತ ತಿಳ್ಕೊಂಡ್ರೆ, ನಾನು ರೊಕ್ಕ ತಗೊಂಡೇ ಬಂದೀನಿ, ದುಡಿಕೆ ಬಂದೀನಿ. ಎಲ್ಲರದ್ದು ಹೇಳಿದ ಮ್ಯಾಗ ನಂದು ಯಾಕೆ ಬಿಡ್ಬೇಕು? ಈ ಮೈ ಕಚ್ಚುವಪ್ಪ ಏನು ಇದು ಬಸವಣ್ಣನ ಜಾತ್ರೆಗೆ ಸೇವೆ ಮಾಡಕ್ಕೆ ಬಂದಾನೆ, ರೊಕ್ಕ ತಗೊಂಡೇ ಬಂದಾನೆ. ಅವನು ರೊಕ್ಕ ತಗೊಂಡೇ ಬಂದಾನೆ. ರೊಕ್ಕ ಇಲ್ಲ ಅಂದ್ರೆ ಏನೂ ನಡೆಯಂಗಿಲ್ಲ. ರೊಕ್ಕ ಇದ್ರೇ ಬದುಕು ನಡೀತದೆ. ರೊಕ್ಕವನ್ನು ಹೆಂಗೆ ಗಳಿಸೋದು? ನ್ಯಾಯ ಮಾರ್ಗದೊಳಗೆ ಹಣ ಗಳಿಸೋದು. ಮುಂದ ಕಾಮ. ಮೊದಲಿಗೆ ಧರ್ಮದಿಂದ ಬದುಕು ಅಂತ ಹೇಳಿದ್ರು. ಎರಡನೇದ್ದು ಬದುಕಾಕ ಹಣ ಗಳಿಸಂತ ಹೇಳಿದ್ರು. ಮೂರನೇದ್ದು ಕಾಮ ಅಂದ್ರೆ ಕೆಟ್ಟ ಶಬ್ದ ಅಲ್ಲ. ಕನ್ನಡದ ಕಗಂಟಿನೊಳಗೆ ಬಿಡಿಸ್ತಾರ ಅದನ್ನ. ಕಾಮ ಅಂದ್ರೆ ಏನು? ಏನು ನಿನ್ನ ಮನಸ್ಸಿನ ಒಳ್ಳೆಯ ಬಯಕೆಗಳಿರ್ತಾವ ಅವುಗಳನ್ನ ಈಡೇರಿಸಿಗೋ. ನಿನ್ನ ಮನಸ್ಸಿನ್ಯಾಗ ಏನು ಒಳ್ಳೆಯ ಬಯಕೆ ಇರ್ತಾವ? ಒಂದಿಷ್ಟು ಆಸ್ತಿ ಮಾಡು. ತಂದೆ ತಾಯಿಗೆ ಆಸರಾಗು. ಮನೆಯೊಳಗಿನ ಅಕ್ಕ ತಂಗಿಯರು ಅಣ್ಣತಂಬರನ್ನ ಅಪಹರಿಸಿ ದೋಸಿ ಅವರನ್ನು ಹಂಗ ಬಿಟ್ಟು ಬಿಡಬೇಡ. ಅವ್ರಿಗೊಂದಿಟ್ಟು ಏನಾರ ಮಾಡು. ಏನು ಒಳ್ಳೆಯ ವಿಚಾರಗಳಿರ್ತಾವ ನೀ ಮಾಡಿಕೊಂಡ ಬಳಿಕ ಸಮಾಜಕ್ಕೆ ಒಂದಿಟ್ಟು ಏನಾರ ಮಾಡು. ಇವೆಲ್ಲ ಆದ ಬಳಿಕ
ನಿನ್ನ ಮನಸ್ಸಿನಾಗ ಏನು ಒಳ್ಳೆಯ ಆಸೆಗಳಂತಿರ್ತಾವ ಅವುಗಳನ್ನು ಈಡೇರಿಸಿಕೋ. ಇದು ಎಲ್ಲ ಆದ್ಮ್ಯಾಗ ಕೊನೆಗೊಂದು ಹೇಳಿದ್ರು, ಮೋಕ್ಷ. ಮೋಕ್ಷ ಮೊದಲಿಗೆ ಧರ್ಮದಿಂದ ಬದುಕಂತ ಹೇಳಿದರು, ಎರಡನೇದ್ದು ಬದುಕಾಕ ಹಣ ಗಳಿಸಂತ ಹೇಳಿದರು, ಮೂರನೇದ್ದೇನು ಒಳ್ಳೆಯ ಆಸೆಗಳನ್ನು ಈಡೇರಿಸುವಂತ ಹೇಳಿದರು, ನಾಲ್ಕನೇದ್ದು ಏನು ಅಂತಂದ್ರ ಒಂದು ದಿವಸ ನಮ್ಮ ಸಮಯ ಬಂತು ಅಂದ್ರ ಎಲ್ಲವನ್ನ ಬಿಟ್ಟು ಒಂದು ದಿವಸ ಹೋಗೇ ಬಿಡೋದು. ಈ ಭೂಮಿ ಮ್ಯಾಗ ನಾವ್ ಯಾರು ಶಾಶ್ವತವಾಗಿ ಇರಾಕ ಬಂದಿಲ್ಲ. ದೇವರು ಈ ಜಗತ್ತಿಗೆ ನಮ್ಮನ್ನ ಹೆಂಗ ಕಳಿಸ್ಯಾನಂದ್ರ ಈ ಭೂಮಿಗೆ ಹುಟ್ಟು ನಮ್ಮದು ಆಕಸ್ಮಿಕ, ಸಾವು ಮಾತ್ರ ನಿಶ್ಚಿತವಾಗಿರ್ತಕ್ಕಂಥದ್ದ. ಸಾವು ಯಾರನ್ನ ಬಿಟ್ಟಿಲ್ಲ. ನಾವು ಎಷ್ಟು ಮಬ್ಬಿನೊಳಗೆ ಬದುಕು ಮಾಡಾಕತ್ತೀವಿ ಅಂದ್ರ ಈ ವರ್ಷ ಆದ ಒಳ್ಳೆನೆ ಹುಡುಗರ್ದು ಹುಟ್ಟಬ್ಬ ಅಂತ ಮಾಡ್ತೀವಿ. ನಾವು ಎಷ್ಟು ಚಲೋ ಮಾಡ್ತೀವಿ ಹುಟ್ಟಬ್ಬ. ರೊಕ್ಕಿದ್ದವ್ರು ದೊಡ್ಡ ದೊಡ್ಡ ಹೋಟೆಲ್ದಾಗ ಲೈಟ್ ಹಾಕ್ಸಿ ದೊಡ್ಡ ದೊಡ್ಡ ಕೇಕ್ ತಂದು ಇಡೀ ಊರ ಮಂದಿಗೆ ಊಟ ಹಾಕ್ತಾರ. ಆದ್ರೆ ತಿಳಿದವ್ರು ಹೇಳ್ತಾರ, ಹುಚ್ಚುಗಳೇ ಹುಟ್ಟಬ್ಬ ಮಾಡ್ಕೋಬೇಡ್ರಿ, ಹುಟ್ಟಬ್ಬ ಅಂದ್ರೆ ಒಂದು ವರ್ಷ ಸಾವಿಗೆ ಸಮೀಪ ಆದ್ರಿ ಅಂತ ತಿಳ್ಕೋರಿ, ಹುಚ್ಚುಗಳೇ ಹಬ್ಬ ಮಾಡಬೇಡ್ರಿ ಇದನ್ನ ಅಂತಾರ. ಏನೈತಿ ಉಸಿರು ಹೋದ ಮ್ಯಾಗ ಕಾಲಾಗಿದ್ದಂತ ಪಾದರಕ್ಷಿಗಿದ್ದಂತ ಕಿಮ್ಮತ್ತು ಮನುಷ್ಯಾಗಿಲ್ಲ ಅಂದ್ರೆ ಎದರ ಜೀವನ ಇದು? ಎದಕ್ಕೆ ಬಡ್ಕೊಳ್ಳೋದು ನಾವು? ಎದಕ್ಕೆ ಬಡ್ಕೊಳ್ಳೋದು? ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು. ಕೊನೆಯದಾಗಿ ಮೋಕ್ಷ ಅನ್ನುವಂಥ ಪದ ಏನೈತಲ್ಲ, ಆ ಸತ್ಯ ನಮ್ಮಗಳಿಗೆ ತಿಳಿಬೇಕು. ಒಂದು ರಾತ್ರಿ ಒಂದು ಹಗಲು ಕಳೀತು ಅಂದ್ರೆ ನಾವು ಸಾವಿಗೆ ಸಮೀಪ ಆಗಾಕತ್ತೀವಿ. ಒಂದು ವರ್ಷ ಕಳೀತು ಅಂದ್ರೆ ಒಂದು ವರ್ಷ ನಾವು ಸಾವಿಗೆ ಸಮೀಪ ಬಂದೀವಿ ಅನ್ನುವಂಥ ಭಾವನೆ ನಮ್ಮೊಳಗಿರಬೇಕು. ಎಷ್ಟು ದಿವಸ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಇದ್ದದ್ರೊಳಗೆ ಏನು ಮಾಡಿದೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಈ ಜಗತ್ತಿನೊಳಗ ಎಷ್ಟು ದಿವಸರ ಇರಲ್ರಿ, ಭಗವಂತ ಕೊಟ್ಟ ಆಯುಷ್ಯದೊಳಗ ಅಷ್ಟು ಇಷ್ಟು ಅಂತದ್ದು ಯಾರು ನಮ್ಮ ಕೈಯಾಗಿಲ್ಲ, ನಿಮ್ಮ ಕೈಯಾಗೂ ಇಲ್ಲ, ಡಾಕ್ಟರ್ಗಳ ಕೈಯಾಗೂ ಇಲ್ಲ. ಅದೆಲ್ಲ ಅವನ ಕೈಯಾಗೆ ಐತಿ. ನಿಮಗೊಂದು ತಲೆಯಾಗಿರ್ಲಿ, ಈ ತೊಟ್ಟಿಲ 4 ನಿಯಮಗಳನ್ನು ಮಲಗಿದಂತ ಕೂಸಿಗೆ ಹೇಳ್ತದ. ಅಲ್ಲಿ ಉಮರಾಣಿಯೊಳಗ ಪರಮ ಪೂಜ್ಯರ ದಿವ್ಯ ಸನ್ನಿಧಾನದೊಳಗ ಗುರು ಹಿರಿಯರೆಲ್ಲರೂ ಕೂಡಿ 4 ಹಗ್ಗಗಳನ್ನ ಕಟ್ಟಿದಂತ ತೊಟ್ಟಿಲದೊಳಗ ಯಾವ ರೀತಿಯೊಳಗ ಹೆಸರಿಡುತ್ತಾರ ಅನ್ನೋದನ್ನ ಈಗ ನಿಮ್ಗಳಿಗೆ ನಾ ಅವಕಾಶ ಮಾಡಿಕೊಡ್ತೀನಿ. ಅವ್ರು ದಯಮಾಡಿ 3 ಮಂದಿ ಕುಂತಾರ, ಇನ್ನೊಬ್ರು ಯಾರ ಕಡಿಗೆ ತಾಯಂದ್ರು ಸುಮ್ಮ ಅವ್ರ ಬಾಜುನರ ಕೂಡ್ರಿ. 100 ರೂಪಾಯಿ ಕೊಟ್ಟು ಸ್ತ್ರೀ ತಗೊಂಡ್ರೆ 2 ವರ್ಷ ವಾರಂಟಿ ಕೊಡ್ತಾರ. 4,000 ರೂಪಾಯಿ ಕೊಟ್ಟು ಏರ್ ಕೂಲರ್ ತಗೊಂಡ್ರೆ 2 ವರ್ಷ ವಾರಂಟಿ ಕೊಡ್ತಾರ. 20,000 30,000 ಕೊಟ್ಟು ಟಿವಿ ತಗೊಂಡ್ರೆ 4 ವರ್ಷ 6 ವರ್ಷ ವಾರಂಟಿ ಕೊಡ್ತಾರ. ಈ ಜೀವಕ್ಕೆ ಯಾರ ವಾರಂಟಿ ಕೊಡೋರು ಅದಾರನ್ನು? ಅದಾರನ್ರಿ? ಮನಿ ಹೊಸ್ತಲ ದಾಟಿ ಬಂದ ಜೀವ ಹೊಳ್ಳಿ ಜೀವಂತ ಹೋಗ್ತದ ಅನ್ನುವಂಥ ವಿಶ್ವಾಸ ಇಲ್ಲ ನಮಗ. ಅಂತ ಅಸ್ಥಿರದ ಬದುಕಾಕತ್ತೀವಿ ನಾವೆಲ್ಲ. ಹಳ್ಳಿಗಳದಾಗ ಮುಂಜಾನೆ ಎದ್ದು ಹೆಣ್ಮಕ್ಳು ಮಾತಾಡಿಸ್ತಿದ್ರು. ಏನಂತ? ಯವ್ವ ಎದ್ರೇನು ಅಂತ ಮಾತಾಡಿಸ್ತಿದ್ರು. ಅದರ ಅರ್ಥ ಏನು ಅಂತಂದ್ರ, ಮಕ್ಕೊಂಡವ್ರು ಎದ್ದೀರಿ ಅಂತ ಅಲ್ಲ, 24 ತಾಸನ್ನು ನೀವು ಗೆದ್ರೇನು ಅಂತ ಕೇಳಿದಂಗಂಥದ್ದು ನಿಮ್ಮ ತಲೆಯಾಗಿರ್ಲಿ. ಮಕ್ಕೊಂಡವ್ರು ಎದ್ದೀರಿ ಅಂತ ಅಲ್ಲ, 24 ತಾಸು ಏನೂ ಆಗಲಾರ್ದ ನೀವು ಗೆದ್ರೇನು ಅಂತ ಕೇಳಿದಂಗಂತ. ಮನುಷ್ಯನ ಜೀವನ ನೋಡ್ರಿ ನೀವು ಎಂಥ ವಿಚಿತ್ರ. ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು. ಬಸವಣ್ಣನವರ ಕಾಲಘಟ್ಟ ಎಂತಿಂಥವ್ರನ್ನ ಆಕರ್ಷಣೆ ಮಾಡ್ತು ಅಂತಂದ್ರೆ, ಶಾಂತವೀರ ಸ್ವಾಮಿಗಳು ದಿನ ಕುಂತು ಪಾಠ ಪ್ರವಚನ ಮಾಡುವಂಥ ಕಾಲದೊಳಗೆ ಬಸವಣ್ಣನವರ ಉದಾಹರಣೆಗಳನ್ನು, ಕಲ್ಯಾಣದ ಶರಣರ ಬದುಕನ್ನು ಎಲ್ಲವನ್ನ ಹೇಳುವಂಥ ಕಾಲಕ್ಕೆ ಆ ಎಳೆಯ ವಯಸ್ಸಿನ ಕಂದ ಎಟ್ಟ ಹುಡುಗಿ 6 ವರ್ಷದ ಹುಡುಗಿ ಏನು ಗುರುಗಳು ಹೇಳ್ತಾರ ನೇರವಾಗಿ ಮನುಷ್ಯನ ಮ್ಯಾಗ ಪರಿಣಾಮ ಆಗಾಕತ್ತು. ಒಂದು ದಿವಸ ಎದ್ದು ನಿಂತು ಲಿಂಗಮ್ಮ ಕೇಳ್ತಾಳ ಶಾಂತವೀರ ಸ್ವಾಮಿಗಳಿಗೆ, ಯಪ್ಪ ಬಸವಣ್ಣ ಎಷ್ಟು ದೊಡ್ಡ ಆತ ಅಂತ ಕೇಳಿದ್ಲು. ಬಸವಣ್ಣ ಎಷ್ಟು ದೊಡ್ಡವ ನೋಡ್ರಿ, ಈ ಜಗತ್ತಿನೊಳಗ ಬಸವಣ್ಣನವರನ್ನ ಅಪ್ಪಿಕೊಳ್ಳಲಾರ್ದಂಥ ಮನುಷ್ಯರೇ ಇಲ್ಲ. ಎಂತಿಂತವ್ರು ಒಬ್ಬರು ಇಬ್ಬರು. ಇಲ್ಲಿ ಅಥಣಿ ಮುರುಗೇಂದ್ರ ಶಿವಯೋಗಿಗಳಂತ ಬರ್ತಾರ. ಅವರು ಬಸವಣ್ಣನವರ ವಚನವನ್ನ ಕಾಟಾದ ಮೇಲಿಟ್ಟು ತಾವು ತೆಳಗ ಕುಂದಿರ್ತಿದ್ರು. ಅಂಥ ಮಹಾತಪಸ್ವಿಗಳಾಗಿ ಹೋದ್ರು. ಇಲ್ಕಲ್ಲದ ಚಿತ್ರಗಿ ವಿಜಯ ಮಹಂತ ಸ್ವಾಮಿಗಳು ಅವತ್ತಿನ ಕಾಲಕ್ಕೆ ಅಡ್ಡಪಲ್ಲಕ್ಕಿಯೊಳಗೆ ಮೆರವಣಿಗೆ ಮಾಡುವಂಥ ಪೀಠ, ಅಂಥ ಮಠಕ್ಕೆ ಸ್ವಾಮಿಗಳಾಗಿ ನಾನು ಕುಂದ್ರೋದು ತಪ್ಪು ಅಂತ ತಿಳ್ಕೊಂಡು ಬಸವಣ್ಣನವರ ವಚನವನ್ನು ಅಡ್ಡಪಲ್ಲಕ್ಕಿಯನ್ನು ಮಾಡಿ ಮೆರವಣಿಗೆ ಮಾಡಕ್ಕೆ ಚಾಲೂ ಮಾಡಿದರು. ಅಷ್ಟೇ ಅಲ್ಲದೆ ಹಿಂದಿನ ಪರಮ ಪೂಜ್ಯರು
ಕುಮಾರ ಚನ್ನಬಸವ ಮಹಾಸ್ವಾಮಿಗಳು ಎಂಥ ಬಸವಣ್ಣನ ಪ್ರಿಯರಂತಂದ್ರ ಆವತ್ತಿನ ಕಾಲಕ್ಕೆ ಅವ್ರ ಬಾಯಾಗ ಬಸವ ಪುರಾಣ ಬಂದಿತ್ತು. ಇಂಥ ಮೀಡಿಯಾಗಳಿದ್ರೆ ಇವತ್ತು ಕರ್ನಾಟಕದ ತುಂಬೆಲ್ಲ ಅವರ ಫೋಟೋ ಹಾಕಿ ಪೂಜೆ ಮಾಡ್ತಿದ್ರು. ಎಂಥ ಅವ್ರ ಬಾಯಾಗ ಬಸವ ಪುರಾಣ, ಎಂಥ ಬಸವ ಪುರಾಣ. ಇಲ್ಲೇ ರಾಚಯ್ಯ ಸ್ವಾಮಿಗಳದಾರ, 20 ವರ್ಷಗಟ್ಟಲೆ ಸೇವಾ ಮಾಡಿದವರದಾರ. ಎಲ್ಲೆಲ್ಲಿ ಬಸವ ಪುರಾಣಕ್ಕೆ ಹೋಗ್ಯಾರ, ಎಂತಿಂಥವು ಘಟನೆಗಳಾಗ್ಯಾವ ಅನ್ನೋದನ್ನ ನೀವು ಅವ್ರ ಬಾಯಿಲೆ ಕೇಳ್ರಿ. ಅವತ್ತಿನ ಕಾಲಕ್ಕೆ ಅವ್ರ ಬಾಯಾಗ ಬಸವ ಪುರಾಣ ಹೇಳಿದ್ರೆ ಮುಂದೆ ಕುಂತವ್ರು ಮೈಯಾಗಿನ ಕೂದಲ ಎದ್ದು ನಿಂದಿರ್ಬೇಕು. ಅಂಥ ಬಸವ ಪುರಾಣ ಹೇಳ್ತಿದ್ರು ಚನ್ನಬಸವ ಸ್ವಾಮಿಗಳು. ಎಂತಿಂಥವ್ರು, ಒಬ್ಬರೋ ಇಬ್ಬರೋ. ಆ ಶಾಂತವೀರ ಸ್ವಾಮಿಗಳು ಹೇಳುವಂಥ ಪ್ರಭಾವಕ್ಕೆ 6 ವರ್ಷದ ಎಳೆಯ ಕಂದ ಮನಸ್ಸಿನ ತುಂಬೆಲ್ಲ ಬಸವಣ್ಣ 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 ಅನ್ನೋದನ್ನು ತುಂಬಿಕೊಂಡು ಬಿಡ್ತು. ನಿಮಗೆ ಹೇಳ್ತೀನಿ, ಬಸವಣ್ಣನ ವಚನ, ಬಸವಣ್ಣನ ಆಚಾರದೊಂದಿಗೆ ಆ ತಾಯಿ ಬೆಳೆದು 14 ವರ್ಷದ ಪ್ರಾಯಕ್ಕೆ ಬರ್ತಾಳ. 14 ವರ್ಷದ ಪ್ರಾಯಕ್ಕೆ ಬರ್ತಾಳ. ಎಂಥ ಸಂಸ್ಕಾರ್ಯ ಆ ಕೂಸಿಗೆ, ಸಂಸ್ಕಾರ ಆ ತಾಯಿಗೆ. ದಿನ ಹೋಗಿ ಪಾಠ ಪ್ರವಚನಗಳನ್ನು, ಬಸವಾದಿ ಶರಣರ ವಚನಗಳನ್ನು ಕೇಳಿ 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 14 ವರ್ಷದ ತಾರುಣ್ಯಕ್ಕೆ ಬರ್ತಾಳ. ಸಂಪೂರ್ಣ 14 ಮುಗಿದು 15ನೇ ವರ್ಷದ ವಯಸ್ಸಿಗೆ ಬರ್ತಾಳ. ತಾರುಣ್ಯದ ಪ್ರಾಯಕ್ಕೆ ಬರ್ತಾಳ ಆ ತಾಯಿ. ಒಂದು ದಿವಸ ಮನಸ್ಸಿನೊಳಗೆ ಆಸೆ ಆಯಿತು. ನೋಡ್ರಿ ಎಂಥ ಆಸೆ ಅದು. ಲೌಕಿಕರಂಥ ಆಸೆ, ತಿನ್ನಬೇಕು ಉಣಬೇಕು ನೋಡಬೇಕನ್ನುವಂಥ ಆಸೆ ಬರಲಿಲ್ಲ ಆಕೆಗೆ. ಈ ಎಲ್ಲ ಭೌತಿಕವಾಗಿರ್ತಕ್ಕಂಥ ಜಗತ್ತನ್ನು ಬಿಟ್ಟು ಜೀವ ಇರುವುದರೊಳಗೆ ಒಮ್ಮೆ ಕಲ್ಯಾಣಕ್ಕೆ ಹೋಗಬೇಕು, ಒಮ್ಮೆ ಬಸವಾದಿ ಶರಣರನ್ನು ನೋಡಬೇಕು, ಬಸವಣ್ಣನವರ ದರ್ಶನ ಆಗಬೇಕು ಅಂತ ತಿಳ್ಕೊಂಡು ಆ ತಾಯಿಗೆ ಮನಸ್ಸಿನೊಳಗೆ ದೊಡ್ಡದಾಗಿರ್ತಕ್ಕಂಥ ಆಸೆ ಬಂತು. ಹೋಗಬೇಕು ಅಂತಂದ್ರೆ ಮೊದಲನೇದ್ದು ಹೆಣ್ಣು ಮಗಳು, ಎರಡನೇದ್ದು ತುಂಬಿದ ಪ್ರಾಯ, ಮೂರನೇದ್ದು ಇವತ್ತಿನಂಗ ವ್ಯವಸ್ಥೆಗಳಿದ್ದಿದ್ದಿಲ್ಲ. ಪಾದಯಾತ್ರೆನೇ ಮಾಡಬೇಕು, ನಡ್ಕೊಂತೆ ಹೋಗಬೇಕು. ಎಲ್ಲಿ ಉಮರಾಣಿ, ಎಲ್ಲಿ ಕಲ್ಯಾಣ, ಎಲ್ಲಿಂದೆಲ್ಲಿ. ಅಂಥ ಪ್ರಾಯದ ವಯಸ್ಸಿನೊಳಗೆ ಆ ತಾಯಿಗೆ ಕಲ್ಯಾಣಕ್ಕೆ ಹೋಗಬೇಕು, ಬಸವಣ್ಣನವರ ದರ್ಶನ ಆಗಬೇಕು, ಕಲ್ಯಾಣದ ಶರಣರ ದರ್ಶನ ಆಗಬೇಕು ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ಹಿರಿದಾಗಿರ್ತಕ್ಕಂಥ ಆಸೆ ಬಂತು. ಆವತ್ತು ಒಂದು ದಿವಸ ಊಟ ಮಾಡಲಿಲ್ಲ, ಮನೆಯೊಳಗೆ ಚಂದಾಗ ಮಾತಾಡಲಿಲ್ಲ. ಮಾರನೇ ದಿವಸ ಗುರುಗಳ ಬಳಿ ಬಂದು, ಬುದ್ಧಿ ನನ್ನ ಮನಸ್ಸಿನೊಳಗೊಂದು ಆಸೆ ಆಗ್ಯದ, ಅದನ್ನು ಈಡೇರಿಸ್ಬೇಕ್ರಿಪ್ಪ ಅಂತ ಕಾಲಿಗೆ ಸಾಷ್ಟಾಂಗ ಹಾಕಿದ್ಲು. ಶಾಂತವೀರ ಸ್ವಾಮಿಗಳು, ಏನವ ಅಂಥ ಆಸೆ ನಿನಗೇನು ಅಂತ ಕೇಳಿದ್ರ, ಯಪ್ಪ ಯಾಕೋ ಏನೋ ಗೊತ್ತಿಲ್ಲ, ನಾ ಇವತ್ತ ಈಗ ನಿಮ್ಮ ಅಪ್ಪಣೆ ಸಲುವಾಗಿ ಕುಂತೀನಿ, ಹ್ಞೂ ಅಂದ್ರಿ ಅಂತಂದ್ರೆ ಇವತ್ತೇ ಈ ಊರು ಬಿಡ್ಬೇಕಂತ ಮಾಡೀನಿ, ಹಡದ ಅವ್ವ ಅಪ್ಪನ ಬಿಡ್ಬೇಕಂತ ಮಾಡೀನಿ. ಯವ್ವ ಅಂದ್ರು, ಯವ್ವ ಸಿರಿಸಮ್ಮ ಒಂದಲ್ಲ ಎರಡಲ್ಲ 14 ವರ್ಷಗಳ ಕಾಲ ವೀರ ಮಲ್ಲೇಶ್ವರನಿಗೆ ಹರಕಿ ಹೊತ್ತು ನಿನ್ನನ್ನು ಬೇಡಿ ಕಾಡಿ, ದೇವರಿಗೆ ಕಾಡಿ ಬೇಡಿ ನಿನ್ನ ಹಡದಾಳವ, ನೀ ಬಿಟ್ಟು ಹೋದ್ರ ತಾಯಿ ಪರಿಸ್ಥಿತಿ ಏನಾಗಬಾರ್ದವ ಲಿಂಗಮ್ಮ ಅಂದ್ರು. ಆ ಮಾತಿಗೆ ಆ ತಾಯಿ ಏನನ್ನಬೇಕು, ಬುದ್ಧಿ ಹಡದ ತಾಯಿ ನನ್ನ ಈ ಜಗತ್ತಿಗೆ ಕೊಟ್ಟಿರಬಹುದು ನಿಜ, ಆದ್ರೆ ಹಡದ ತಾಯಿಯ ಮನಸ್ಸಿಗೆ ನೋವು ಆದೀತು ಅಂತ ನನ್ನ ಮನಸ್ಸಿನ ಆಸೆಗಳನ್ನು ಸಾಯಿ ಹೊಡೆಯೋದ್ರೊಳಗೆ ಏನು ಆಸೆ ಐತಿ. ನನ್ನ ಆಸೆಗೆ ನೀವು ಅಡ್ಡಿ ಬರಬೇಡ್ರಿ ಬುದ್ಧಿ. ಎಲ್ಲವನ್ನ ತಿಳಿದವರು, ಎಲ್ಲವನ್ನ ಬಲ್ಲಿದವರು ನೀವು. ನಾನು ಬಂದಿದ್ದೆ, ಈ ಜನ್ಮ ಬಂದಿದ್ದೆ ಬಸವಣ್ಣನ ದರ್ಶನಕ್ಕಾಗಿ ಬಂದದ. ಬುದ್ಧಿ ನೀವು ಅಪ್ಪಣೆ ಕೊಡ್ರಿ ಬುದ್ಧಿ, ನನಗ ನಾ ಹೊಳ್ಳಿ ಬಂದು ತೀರ್ತೀನ್ರಿಪ್ಪ, ನೀವು ಅಪ್ಪಣೆ ಕೊಡ್ರಿ ಅಂತಂದಾಗ ಭಾರವಾದ ಮನಸ್ಸಿನಿಂದ ಆಯ್ತವ ಹುಷಾರು ಅಂದ್ರು. ಆಯ್ತವ ಹುಷಾರು ಅಂದ್ರು. ಆವತ್ತು ಮನೆಗೆ ಬಂದ್ಲು, ದಿನ ಬರುವಂಗ ಮನೆಗೆ ಬಂದ್ಲು. ಅವ್ವ ಅಪ್ಪ ಮನೆಯೊಳಗಿರ್ತಕ್ಕಂಥ ಎಲ್ಲ ಬಂದು ಬಳಗದವ್ರ ಜೊತೆಗೆ ಕುಂತು ಊಟ ಗೀಟ ಎಲ್ಲ ಮುಗೀತು. ರಾತ್ರಿ ಎಲ್ಲರೂ ಮಲಗಿದ್ರು. ಯಾರಿಗೂ ಗೊತ್ತಾಗಲಾರ್ದಂಗ ತನ್ನ ಬಟ್ಟಿ ಒಂದಿಷ್ಟು ದಾಸೋಹಕ್ಕ ಪಾತ್ರೆ ಪಡಗಗಳನ್ನು ತಗೊಂಡು 2 ಗಂಟೆಗಳನ್ನು ಮಾಡಿಕೊಂಡು ತಂದೆ ತಾಯಿ ಮಲಗಿದಂಥ ಕೋಣೆಯ ಹೊಸ್ತಲಿಗೆ ಬಂದು ನಮಸ್ಕಾರ ಮಾಡಿ, ಯವ್ವ ಹಡದಂಥ ತಂದೆ ತಾಯಿಗಳೇ ನನ್ನ ಕ್ಷಮಾ ಮಾಡ್ರಿ, ನನ್ನ ಕ್ಷಮಿಸ್ರಿ, ಈ ಊರನ್ನ ಬಿಡಬೇಕಾಗ್ಯದ, ನನ್ನ ಕೆಲಸ ಇನ್ನೂ ಕೂಡ ಬಹಳ ಐತಿ, ನಿಮ್ಮ ಮನಸ್ಸಿಗೆ ನೋವು ಮಾಡಿ ಈ ಊರನ್ನ ಬಿಡಬೇಕಾಗ್ಯದ್ರಿಪ್ಪ, ಕ್ಷಮಾ ಮಾಡ್ರಿ ಅಂತ ತಿಳ್ಕೊಂಡು ದೂರದ ಮ್ಯಾಗ ನಮಸ್ಕಾರ ಮಾಡಿ ಆ ಊರನ್ನ ಬಿಡುವಂತ ಕಾಲಕ್ಕ, ಉಮರಾಣಿಯನ್ನ ಬಿಡುವಂತ ಕಾಲಕ್ಕ, ಇಂಥ ಪ್ರಾಯದ ವಯಸ್ಸಿನೊಳಗ ಊರು ಬಿಟ್ಟೆ ಅಂದ್ರೆ ಬಹಳಷ್ಟು ಸಮಸ್ಯೆಗಳು ಬರಬಹುದಂತ ತಿಳಿದು ಮುಪ್ಪಾನು ಮುದುಕಿಯ ವೇಷವನ್ನ ಧರಿಸಿಕೊಂಡು 2 ಗಂಟೆಗಳನ್ನು ತಗೊಂಡು ಆ ಊರನ್ನು ಬಿಡ್ತಾಳ.
ಆ ಊರನ್ನು ಬಿಡ್ತಾಳ, ಉಮರಾಣಿಯನ್ನು ಬಿಡ್ತಾಳ. ಎಷ್ಟು ವರ್ಷ ವಯಸ್ಸ ತಾಯಿಗೆ? ಎಷ್ಟು ವರ್ಷವ ಎಟ್ರಿ? 15 ವರ್ಷದ ಪ್ರಾಯಕ್ಕೆ ಬಂದಿರುವಂತ ಹೆಣ್ಣುಮಗಳು ಊರನ್ನು ಬಿಡ್ತಾಳ. ಊರನ್ನ ಬಿಟ್ಲು. 2 ಹಗಲಿ 2 ರಾತ್ರಿ ನಡೆದು ಸೊಲ್ಲಾಪುರದ ಸೀಮೆಗೆ ಬಂದ್ಲು. ಬರುವುದಕ್ಕನೆ ಬ್ಯಾಸಿಗೆ ಅಂಡ ಬಿಸಿಲು, ಕಾಲೊಳಗ ಪಾದರಕ್ಷೆ ಇಲ್ಲ. ಬಿಸಿಲೊಳಗ ತಾಯಿಯ ಕಾಲು ನಡೆದು ಗುಳ್ಳೆಯಾಗಿ ರಕ್ತ ಬರಾಕತ್ತಿತ್ತು. 2 ಭಾರವಾಗಿರ್ತಕ್ಕಂಥ ಗಂಟುಗಳನ್ನು ತಗೊಂಡು ಆಯಾಸದಿಂದ ಹೋಗಿ ಸೊಲ್ಲಾಪುರದ ಸೀಮೆಗೆ ಇಟ್ಟು ಕುಂದ್ರುವುದಕ್ಕನೆ ಸೋಲಾಪುರದಾಗ ಒಂದು ನೇಮ ಆಗಿತ್ತು. ಏನು ನೇಮ? ಸೊಲ್ಲಾಪುರದೊಳಗೊಬ್ರು ದೊಡ್ಡ ಶಿವಯೋಗಿಗಳು. ಇವತ್ತ ವೈರಾಗ್ಯ ಅಂತಂದ್ರೆ ಬರೋದು 4-5 ಮಂದಿ ಹೆಸರು. ಆ 4-5 ಮಂದಿಯಾಗ ಅವರು ಒಬ್ರು ಅಂದ್ರು ಸಿದ್ದರಾಮ ಶಿವಯೋಗಿಗಳು. ಒಂದು ಅಲ್ಲಮ ಪ್ರಭುದೇವರು, ಬಾಲಲೀಲಾ ಮಹಂತ ಶಿವಯೋಗಿಗಳು, ಬಿಟ್ಟರೆ ಸೊಲ್ಲಾಪುರ ಸಿದ್ದರಾಮ ಶಿವಯೋಗಿಗಳು ಅಂತ ಬಹಳ ಮಂದಿ. ವೈರಾಗ್ಯ ಅಂತಂದ್ರೆ ಇವರು ಒಂದು 4-5 ಮಂದಿ ಹೆಸರು ಬರ್ತದ. ಅಂಥವ್ರನ್ನೊಳಗೆ ಅವರು ಒಬ್ಬರು. ಅವ್ರು ಏನು ನೇಮ ಮಾಡಿದ್ರು ಅಂತಂದ್ರೆ ಸೊಲ್ಲಾಪುರದೊಳಗೆ ಕೆರೆ ಕಟ್ಸಾಕತ್ತಿದ್ರು. ನೀವು ಯಾರ ಸೊಲ್ಲಾಪುರಕ್ಕೆ ಸಿದ್ದರಾಮೇಶ್ವರನ ಗುಡಿಗೆ ಹೋದ್ರೆ ಇವತ್ತಿಗೂ ಆ ಗುಡಿ ಎಲ್ಲಿ ಐತಿ ಅಂದ್ರೆ ಕೆರೆಯ ನಟ್ಟ ನಡು ಮಧ್ಯಭಾಗದೊಳಗನ ಗುಡಿ ಐತಿ. ನಿಮ್ಗೆ ಯಾರು ಹೋಗಿದ್ರೆ ನಿಮಗೆ ಗೊತ್ತಿರ್ತದೆ. ಆವತ್ತಿನ ಕಾಲಕ್ಕೆ ಕೆರೆ ಕಟ್ಸಾಕತ್ತಿದ್ರು. ಅವ್ರು ಏನು ನಿಯಮ ಮಾಡ್ಕೊಂಡಿದ್ರು ಅಂದ್ರೆ ನಮ್ಮೂರ ಸೀಮೆಗೆ ಯಾರ ಬಂದು ಒಂದು ದಿವಸ ವಸ್ತಿ ಮಾಡ್ತಾರಂದ್ರೆ 1 ತಾಸು ಯಾಕಾಗೋಲ್ದಕ್ಕ ನಮ್ಮ ಕೆರೆ ಕೆಲಸ ಮಾಡ್ಬೇಕಂತ ಒಂದು ಶಾಸನ ಹೊಂದಿಸಿದ್ರು. ಅವರು ಆ 8-10 ಮಂದಿ ಸೇವಕರನ್ನು ಬಿಟ್ಟಿದ್ರು. ಆ ಮೂಲಿಗೆ ಒಂದಿಬ್ರು, ಈ ಮೂಲಿಗೆ ಒಂದಿಬ್ರು. ಅವ್ರನ್ನೇನು ಮಾಡೋದಂದ್ರೆ ಈ ಗಡಿ ಭಾಗದೊಳಗೆ ರಕ್ಷಣಾ ಮಾಡೋದು. ಹೆಂಗೆ ಮಿಲಿಟ್ರಿ ಅವ್ರು ಕಾಯ್ತಾರಲ್ಲ ಹಂಗೆ ಯಾರು ಸೊಲ್ಲಾಪುರ ಸೀಮೆಗೆ ಬರ್ತಾರೋ ಅವ್ರ ಮ್ಯಾಗ ಕಣ್ಣಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿ ಕೆಲಸ ಮಾಡ್ಸಕ್ಕೆ ಒಂದು 10 ಮಂದಿ ಆಳು ಬಿಟ್ಟಿದ್ರು. ಆ ಇಬ್ಬರು ಸಿದ್ದರಾಮ ಶಿವಯೋಗಿಗಳ ಆಳ ಮನುಷ್ಯರು ಈ ಯಾರ ಬಳಿ ಬಂದರು ಅಂತಂದ್ರೆ ವಯಸ್ಸಿನ ರೂಪವನ್ನು ದಾಳಿ ಹೋಗಿರ್ತಕ್ಕಂಥ ಲಿಂಗಮ್ಮ ತಾಯಿ ಬಳಿ ಬಂದರು. ಏ ಅಜ್ಜಿ ಅಂದರು. ಯಾವ ಊರು ನಿಂದು? ಯಪ್ಪ ಉಮರಾಣಿ. ಎಲ್ಲಿಗೆ ಹೊಂಟಿ? ಕಲ್ಯಾಣಕ್ಕೆ ಹೊಂಟೀನಿ. ಯಪ್ಪ ಕಲ್ಯಾಣ ಸಿಂಗ ಕಟ್ಟೋದು, 3ನೆಯ ಘಟ್ಟ ಕೊನೆಯದು ಚಟ್ಟ ಕಟ್ಟೋದು. ಈ 3 ಮನುಷ್ಯನ ಜೀವನದಾಗ ಒಮ್ಮೆ ಬರ್ತಾವಂತ, ಒಂದೇ ಸಲ ಬರ್ತಾವಂತ. ಈ 3ರೊಳಗ ಒಂದನ್ನ ತಪ್ಪಿಸ್ಕೋಬಹುದು. ಯಾರವರು? ಇಲ್ಲೇನು ಕುಂತಾರಲ್ಲ ಅಜ್ಜ ಅವರು, ನಮ್ಮ ಅಜ್ಜ ಅವರು. ಅಂಥವರು ಸ್ವಾಮಿಗಳಾದಂಥವ್ರು, ವೈರಾಗ್ಯಗಳಾದಂಥವ್ರು, ಸನ್ಯಾಸಿಗಳಾದಂಥವರು ಬಾಸಿಂಗ ಕಟ್ಟಿಸಿಕೊಳ್ಳೋದನ್ನು ಒಂದನ್ನು ತಪ್ಪಿಸಿಕೋಬಹುದು. ಆದರೆ 2 ಮಾತ್ರ ಯಾರ ಕಡೆಯಿಂದ ಸಹಿತ ತಪ್ಪಿಸಿಕೊಳ್ಳಕ್ಕಾಗಂಗಿಲ್ಲ. ಮೊದಲನೇದ್ದು ತೊಟ್ಟಲ್ದಾಗ ಹಾಕೋದು, 2ನೇದ್ದು ಒಂದು ದಿವಸ ಎಲ್ಲವನ್ನ ಬಿಟ್ಟು ಹೋಗೋದು. ಇವು ಮನುಷ್ಯನ ಜೀವನದಾಗ ಒಮ್ಮೆ ಬರ್ತಾವ. ಈಗಿನವ್ರ ಕೈಯಾಗ ಸಿಕ್ಕು 2 ಅಂತರೂ 10 ಸಲ ಆಗಾಕತ್ತಾವ. ತೊಟ್ಟಲ್ದಾಗ ಹಾಕೋದು 5-6 ಸಲ ಮಾಡಾಕತ್ತಾವ ಈಗಿನ ಮಂದಿ. ಮೊದಲ ಹೋಟೆಲ್ದಾಗ ಇಡ್ತಾವ, ಸಿಟಿಗಳದಾಗ ಹೋಟೆಲ್ದಾಗ ಇಡ್ತಾವ. ಮಾತಾಡ್ಬೇಡ್ರಿ, ಮಾತಾಡ್ಬೇಡ್ರಿ.